ಅಪರಾಧ ಜಗತ್ತಿನ ಅನಾವರಣ. FIRಗೆ ಸ್ವಾಗತ. ನಾನು ಸಂದೀಪ್ ಮೇಲುಗಿರಿ. ಮಕ್ಕಳು ಅಪ್ಪ ಅಮ್ಮನನ್ನ ಎದುರಿಸಿ ನಿಂತು ಪ್ರೀತಿಸಿದವನನ್ನ ಮದುವೆ ಆಗೋ ಸಾಕಷ್ಟು ಪ್ರಕರಣಗಳನ್ನ ನೀವು ನೋಡಿದ್ದೀರಾ. ಆದ್ರೆ ಅವೆಲ್ಲಕ್ಕಿಂತ ವಿಭಿನ್ನವಾಗಿದ್ದು ಈ ಕೇಸು. ಕೋಟ್ಯಾಧೀಶ ಚಾರ್ಟರ್ಡ್ ಅಕೌಂಟೆಂಟ್ ಒಬ್ಬರ ಮಗಳು ಪೊಲೀಸ್ ಅಧಿಕಾರಿಯ ಮಗನನ್ನ ಮದುವೆ ಆಗೋದಕ್ಕೆ ವಾಟ್ಸಪ್ನಲ್ಲಿ ದೂರು ಕೊಟ್ಟು ಆಸ್ಪತ್ರೆಯಲ್ಲಿ ಲಗ್ನ ಮಾಡಿಕೊಂಡ ಕಥೆ ಇದು. ಮಗಳ ಮೇಲೆ ಅತ್ಯಾಚಾರ ಮಾಡ್ತಾನ ಅಪ್ಪ. ಇಂಥ ಮಕ್ಕಳು ಎತ್ತಲೂಬಾರ್ದು. ಅಪ್ಪ ಮಗಳ ನಡುವೆ ಅವನು ಬಂದಾಗ ಸಂಬಂಧಗಳ ವಿಷಯ. ಎಸ್, ಇದು ಸಂಬಂಧಗಳ ವಿಷಯ. ಅಳಿಯೋದು ಅಷ್ಟು ಸುಲಭ ಅಲ್ಲ. ಇಡೀ ಕಥೆಯನ್ನು ನೋಡಿ ನೀವೇ ಅದೇನಾಗಿರಬಹುದು ಅಲ್ಲಿ ಅನ್ನೋದನ್ನು ನಿರ್ಧರಿಸಿ. ಯಾವುದು ಸರಿ ಯಾವುದು ತಪ್ಪು ಯೋಚಿಸಿ. ಈ ಕಥೆ ಶುರುವಾಗೋದು ಈ ಫೋಟೋಗಳ ಮೂಲಕ, ಅದೊಂದು ಲೆಟರ್ ಮೂಲಕ. ನನ್ನನ್ನು ಇಲ್ಲೇ ಬಿಟ್ಟರೆ ಅತ್ಯಾಚಾರ ಮಾಡಿಬಿಡ್ತಾರೆ. ಈಗಾಗಲೇ ಶೀಲದ ಬಗ್ಗೆ ಇಲ್ಲಸಲ್ಲದ ಮಾತುಗಳನ್ನೆಲ್ಲ ಆಡಿದ್ದಾರೆ ನಮ್ಮಪ್ಪ. ಇನ್ನು ಹೊಡೆದಿರೋದಂತೂ ಅಷ್ಟಿಷ್ಟಲ್ಲ, ದೊಣ್ಣೆ ತಗೊಂಡು ತಿವಿಯಬಾರದ ಕಡೆಯೆಲ್ಲ ತಿವಿದಿದ್ದಾರೆ, ಒದಿಬಾರದ ಕಡೆಯೆಲ್ಲ ಒದ್ದಿದ್ದಾರೆ. ನನ್ನನ್ನು ಗೃಹಬಂಧನದಲ್ಲಿಟ್ಟಿದ್ದಾರೆ. ಕುಡಿಯೋದಕ್ಕೆ ನೀರೂ ಕೊಡ್ತಿಲ್ಲ, ಉಪವಾಸ ಇಟ್ಟಿದ್ದಾರೆ. ಈ ನರಕದಿಂದ ನನ್ನನ್ನು ಪಾರು ಮಾಡಿ ಅನ್ನುವಂಥ ಮೆಸೇಜ್ ನೋಡಿ ಪೊಲೀಸರು ಸುಮ್ಮನಿದ್ರೆ ತಪ್ಪಾಗುತ್ತೆ. ತುಮಕೂರಿನ ಕ್ಯಾತ್ಸಂದ್ರದ ಪೊಲೀಸರು ರಾತ್ರೋರಾತ್ರಿ ಹೋಗಿದ್ದು ಆ ಹುಡುಗಿಯ ಮನೆಗೆ. ತುಮಕೂರಿನಿಂದ ಸುಮಾರು 15 ಕಿಲೋಮೀಟರ್ ಹೋದರೆ ಹರಳೂರು ಸಿಗುತ್ತೆ. ಅಲ್ಲಿದೆ ಈ ಅರಮನೆಯಂಥ ಭವ್ಯ ಬಂಗಲೆ. ಸುಮಾರು 4-5 ಕೋಟಿಗೆ ಬಾಳುವಂಥ ಮನೆ ಅದು. ಆ ಮನೆಯ ಯಜಮಾನ ಮುನಿರಾಜು. ವೃತ್ತಿಯಲ್ಲಿ ಚಾರ್ಟರ್ಡ್ ಅಕೌಂಟ್ ಆಗಿರುವಂಥ ಮುನಿರಾಜುಗೆ 2 ಹೆಣ್ಣುಮಕ್ಕಳು. ಹಿರಿಯವಳೇ ಈಗ ಅಪ್ಪನ ವಿರುದ್ಧ ದೂರು ಕೊಟ್ಟಿರುವಂಥ ರೂಪಶ್ರೀ. ತುಮಕೂರಿನ ವಿದ್ಯಾವಾಹಿನಿ ಕಾಲೇಜಿನಲ್ಲಿ BCom ಸೆಕೆಂಡ್ ಇಯರ್ನಲ್ಲಿ ಓದ್ತಾ ಇರುವಂಥ ರೂಪಶ್ರೀಗೆ ಡಿಗ್ರಿಗೆ ಬರ್ತಿದ್ದ ಹಾಗೇನೆ ಪರಿಚಯವಾದವನು ಈ ಹುಡುಗ ಮಂಜು ಕಿರಣ್. ಅಸಿಸ್ಟೆಂಟ್ ಸಬ್ ಇನ್ಸ್ಪೆಕ್ಟರ್ ಚಂದ್ರಶೇಖರ್ ಮತ್ತು ಚಂದ್ರಕಲಾ ದಂಪತಿಯ ಮಗ ಈತ. ಈ ಹುಡುಗನಿಗೂ ರೂಪಶ್ರೀಗೂ ಅದ್ಹೇಗೆ ಲವ್ ಆಯ್ತೋ ಗೊತ್ತಿಲ್ಲ. ಆದರೆ ಇವರಿಬ್ಬರು ಮರ ಸುತ್ತೋ ವಿಷಯ ಮೊನ್ನೆ ಮನೆಯವರ ಗಮನಕ್ಕೆ ಬಂದ್ಬಿಡ್ತು. 1 ವರ್ಷ 2 ತಿಂಗಳಿಂದ ಪ್ರೀತಿ ಮಾಡ್ತಿದ್ದೀವಿ. ಅದನ್ನು ಹೇಳ್ಕೊಳ ಅಂತಿದ್ವಿ. ನಮ್ಮ ಮನೇಲಿ ಹೇಳ್ಕೊಂಡೆ ಒಂದು ಸಲ ಮೊನ್ನೆಯಿಂದ ಈಚೆಗೆ. ಅದೇನಾಯಿತು ಅಂದರೆ ಇವ್ರ ಮನೇಲಿ ಇತ್ತೀಚೆಗೆ ಗೊತ್ತಾಗಿರೋದು, ಒಂದು 4 ಡೇಸ್ ಬ್ಯಾಕ್ ಗೊತ್ತಾಗಿರೋದು. 4 to 5 ಡೇಸ್ ಬ್ಯಾಕ್ ಓಡಿ ಅವತ್ತು ನೈಟ್ ಏನೋ ಗೊತ್ತಾಗಿರೋದ್ರಿಂದ ನೈಟೇ ಹೋಗಿ ಫುಲ್ ತಲೆ ತಿಂದು ಅದು ಇದು ಅಂತ ಹೇಳಿದ್ದಾರೆ. ಹಿಂಗೆ ಬೇಡ ನೋಡಿದಾರೆ. ಅವಳು ಇಲ್ಲ ನಂಗೆ ಅವನೇ ಬೇಕು ಅಂತ ಅಂದಿರೋದ್ರಿಂದ ಬೆಳಗ್ಗೆಯಿಂದ ಟಾರ್ಚರ್ ಶುರು ಮಾಡಿರೋದು. ಇವನ ಮಾತು ಕೇಳಿದ್ರೆ ಇವನೆಂಥ ಅಷಡ್ಢಾಳ ಹುಡುಗ ಅನ್ನೋದು ನಿಮಗೆ ಅರ್ಥ ಆಗಿರುತ್ತೆ. ರೂಪಶ್ರೀಯ ಮನೆಯಲ್ಲಿ ಇವರ ಪ್ರೀತಿಗೆ ವಿರೋಧ ಆಗಿದೆ ನಿಜ. ಹಾಗಂತ ಹೆತ್ತವರ ಬಗ್ಗೆ ಕೆಟ್ಟದಾಗಿ ಮಾತಾಡೋದು ತಪ್ಪೆ. ಎಲ್ಲ ತಂದೆ ತಾಯಿನೂ ಪ್ರೀತಿಯನ್ನ ಅಷ್ಟು ಸುಲಭವಾಗಿ ಒಪ್ಪೇ ಬಿಡ್ತಾರೆ ಅಂತ ಹೇಳೋದಕ್ಕಾಗಲ್ಲ. ಹೊತ್ತು ಹೆತ್ತು ಬೆಳೆಸಿದವರಿಗೆ ಮಕ್ಕಳ ಬಗ್ಗೆ ಅವರದೇ ಆದ ಒಂದಿಷ್ಟು ಕನಸುಗಳಿರ್ತವೆ. ಅದು ಈಡೇರದೇ ಇದ್ದಾಗ ಸಿಟ್ಟಾಗೋದು ಸಹಜ. ಆದರೆ ರೂಪಶ್ರೀಯ ಮೈ ಮೇಲಾದಂಥ ಗಾಯಗಳನ್ನು ನೋಡಿದ್ರೆ ಅವರು ಜಾಸ್ತಿನೇ ಟಾರ್ಚರ್ ಕೊಟ್ಟಿರಬಹುದು ಅನ್ಸುತ್ತೆ. ಹಾಗಾಗಿ ಇವರಿಗೆ ಹೆತ್ತವರ ಬಗ್ಗೆ ಕೋಪ. ಇನ್ನು ರೂಪಶ್ರೀಯ ತಂದೆ ತಾಯಿಯನ್ನ ಕೇಳಿದ್ರೆ ಅವರ ಮೊಟ್ಟ ಮೊದಲ ಪ್ರತಿಕ್ರಿಯೆ ಹೀಗಿತ್ತು ನೋಡಿ. ಇವತ್ತು ಬೇಕಾದಷ್ಟು 99% ಎಲ್ಲ ಪೂರ್ತಿ ಯಾವ ಲವರ್ಸ್ ಕೇಸ್ ಆಗ್ತದೆ, ಅರೇಂಜ್ಮೆಂಟ್ ಮಾಡೋ ಎಲ್ಲ ಡೈವರ್ಸ್ ಕೇಸ್ ಆಗ್ತಿರೋದೆ. ಯಾವುದನ್ನ ಉದ್ಧಾರ ಆಗ್ತಾಯಿಲ್ಲ. ಅಂಥದ್ರಲ್ಲಿ ಅವಳದೇ ಆದಂಥ ಅದನ್ನು ಈ ಮಾತು ಅವಳಿಗೆ ಹೇಳಿದ್ದೀನಿ, ಈ ಥರ ಆಗುತ್ತಮ್ಮ ಮಾಡ್ಕೊಬಾರ್ದು, ಹಂಗಿದ್ದು ತಿಳಿಸಮ್ಮ ಅಂತ. ಅವಳು ಕಾಲ ಮೇಲೆ ಅವಳು ನಿಂತ್ಕೊಂಡು ಅವಳದೇ ಆದಂಥ ಒಂದು ರೂಪ ಮಾಡಿ, ಆ ಹುಡುಗನೇ ಆಗಲಿ ಈಗ ಇವಳು ಕರ್ಕೊಂಡು ಹೋಗ್ತಾನಲ್ಲ, ಅವನ ಶಕ್ತಿ, ಅವ್ರ ತಂದೆ ಬೇರೆ ಇರ್ಬೋದು, ತಾಯಿ ಬೇರೆ ಇರ್ಬೋದು, ಅವ್ರವ್ರ ಶಕ್ತಿ ಅವ್ರವ್ರಿಗೆ ಬಂದರೆ ಅವ್ರ ಸಮಾಜದಲ್ಲಿ ಬದುಕೋಕ್ಕೂ ಭಾಳ ಹೆಮ್ಮೆ ಇರ್ತದೆ. ಅದನ್ನು ಬಿಟ್ಬಿಟ್ಟು ಈ ಥರ ಮಾಡ್ಕೊಳ್ಳೋದು ಉದ್ದೇಶಕ್ಕೋಸ್ಕರ ನಾನು ಅವಳು ವಿರೋಧ ಮಾಡಿದ್ದೀನಿ. ನಾನು ಪ್ರೀತಿ ವಿರೋಧ ಅಂತ ಯಾವತ್ತೂ ಮಾಡಿಲ್ಲ. ಕೈ ತುತ್ತು ತಿನ್ಸು ಕಳಿಸಿವಲ್ಲಮ್ಮ ಕಾಲೇಜ್ಗೆ. ಬೆಳಿಗ್ಗೆ
ಲೇಟ್ ಆಗೋಯ್ತು ಅಂತ ಹೇಳ್ಬಿಟ್ಟು 7:15 ಹೋಗಿ ಬೇಡ ಕಣಮ್ಮ ಊಟ ಅಂತ ಹೇಳಿವೆ. ಕೈ ತುತ್ತು ಮಾಡಿ 2-3 ತುತ್ತು ತಿನ್ನಿಸ್ಬಿಟ್ಟು ಹೋಗಿ ಕಳಿಸಿ ಕಾಲೇಜಿಗೆ ಕಳಿಸಿವಲ್ಲಮ್ಮ. ಮೊನ್ನೆ ಕಂಪ್ಲೇಂಟ್ ಮಾಡೋಕೆ ನಂಗೆ ಜ್ಞಾಪಕನೇ ಬರಲಿವೆ ನಮ್ಮ ನಾವು. ತಂದೆ ತಾಯಿ ಅಂದ್ರೆ ಏನು ಅಂತ ಬೆಲೆ ಗೊತ್ತ ನಿನಗೆ? ಒಂದಲ್ಲ ಒಂದಿನ ನಿನಗೂ ಗೊತ್ತಾಗ್ತೈತೆ ಬಿಡು. ಮೊನ್ನೆ ಕಂಪ್ಲೇಂಟ್ ಮಾಡಿದಾಗ ಅವಾಗ ಚಿಕ್ಕಮ್ಮ ತಿನ್ಸವಳೆ ಕೈ ತುತ್ತು, ಅನ್ನ ನೀರು ಕೊಡಲಿಲ್ಲ ಅಂತ ಇದು ಮಾಡ್ತಿಯಲ್ಲ. 3 ಜನನು ಮಜ್ಜಿಗೆನ ತಿನ್ನಿಸಿ, ಅನ್ನ ಸಾರು ತಿನ್ನಿಸಿ, ಇದನ್ನು ಜ್ಯೂಸ್ ಮಾಡಿಕೊಟ್ಟು ಅಜ್ಜಿ ಎಲ್ಲ ಮಾಡಲಿಲ್ವ? ಈ ನಮ್ಮ ಮೇಲೆ ಹಿಂಗೆ ತಪ್ಪುವಾದ ಒರೆಸ್ತೀಯಲ್ಲ ನೀನು. ನಿನಗೆ ಮನಸ್ಸಾಕ್ಷಿ ಅನ್ನೋದೈತಾ? ತಂದೆ ತಾಯಿ ಬೆಲೆ ಗೊತ್ತ ನಿನಗೆ? ಇವತ್ತು ನಮಗೆ ಹೊಟ್ಟೆ ಉರಿಯಲ್ವ? ನಮಗೆ ಬಿಟ್ಬಿಟ್ಟು ಹೊರಟೋದಲ್ಲ ಇವತ್ತು. ಯಾರ ಹತ್ರ ಹೇಳ್ಕೊಳ್ಳೋಣ ಇವಾಗ ನಾವು? ಈ ತಾಯಿಯ ಕಣ್ಣೀರನ್ನು ನೋಡಿದ್ರೆ ಬೇಸರವಾಗುತ್ತೆ. ಎಷ್ಟಂದ್ರೂ ಹೆತ್ತ ಕರಳು ನೋಡಿ. ಹಾಗಂತ ಆ ಹುಡುಗಿಯನ್ನ ದಂಡಿಸಿರೋ ರೀತಿ ಸರಿ ಅನ್ನೋದಕ್ಕಾಗಲ್ಲ. ಆಕೆಯ ಮೈಮೇಲಾದಂಥ ಗಾಯಗಳು ಕೂಡ ಅಷ್ಟೇ ಭಯಾನಕವಾಗಿವೆ. ಅದಕ್ಕೆ ಕಾರಣ ತಂದೆ ಮುನಿರಾಜು ಅವರ ದುರ್ವರ್ತನೆ ಅಂತ ರೂಪಶ್ರೀ ಹೇಳ್ತಿದ್ದಾಳೆ. ಕಾಲಿನಿಂದ ಒದ್ಕೊಂಡು ಕಾಂಪೌಂಡಲ್ಲಿ, ಆಮೇಲೆ ರೋಡಲ್ಲೆಲ್ಲ ಒದ್ಕೊಂಡು, ರೋಡಲ್ಲಿ ಜನ ನೋಡೋ ಥರ ಎಲ್ಲ ಒದ್ಕೊಂಡು ಕೊಟ್ಟಿಗೆ ಮನೆ ಇದೆಯಲ್ಲ, ಕೊಟ್ಟಿಗೆ ಮನೆ ಹತ್ರ ಕರ್ಕೊಂಡೋದ್ರು. ಅಲ್ಲಿ ನೀರಿನ ಪೈಪ್ ಬರುತ್ತಲ್ಲ, 4 ಪೈಪು ಹೊಡೆದೋಗೋ ಥರ ಒದಿಬಾರ್ದು ಜಾಗಕ್ಕೆಲ್ಲ ಒದ್ದು ಕಾಲಲ್ಲಿ ಮಣ್ಕೆತ್ತೋ ಆರೆಕೋಲ್ ಬರುತ್ತಲ್ಲ, ಅಲ್ಲಿಂದ ಚೆನ್ನಾಗಿ ತಿವಿದಿದ್ದಾರೆ. ಆಮೇಲೆ ಕೆಟ್ಟಾಗ ಅಸಭ್ಯವಾಗಿ ಅಶ್ಲೀಲವಾಗಿ ಮಾತಾಡಿದ್ರು ನನ್ನ ಜೊತೆ. ತುಂಬ ನೋವಾಯಿತು. ನೋವಾಗದೇ ಇರುತ್ತಾ? ಹೀಗೆ ಅಂಥದ್ದೊಂದು ಟಾರ್ಚರನ್ನು ಅನುಭವಿಸಿದ ಮೇಲೂ ಇಷ್ಟು ಮಾತಾಡೋ ಮಟ್ಟಕ್ಕೆ ಇದ್ದಿದ್ದೇ ಹೆಚ್ಚು ಬಿಡಿ. ಅಂದಹಾಗೆ ಇಡೀ ಮೈ ಬಾಸುಂಡೆಯಲ್ಲಿ ಊದಿಕೊಳ್ಳೋ ಹಾಗೆ ಹೊಡೆದಿದ್ದು ರೂಪಶ್ರೀ ಈ ಮಂಜು ಕಿರಣ್ ಜೊತೆ ಬೆಂಗಳೂರಿಗೆ ಬಂದಿದ್ಲು ಅನ್ನೋದು ಗೊತ್ತಾದ ಮೇಲೆ. ಮೊನ್ನೆ ದಿನ ಕಾಲೇಜಿಗೆ ಅಂತ ಮನೆಯಿಂದ ಹೊರಟವಳು ಕ್ಲಾಸಿಗೆ ಹೋಗದೆ ಕಿರಣ್ನ ಜೊತೆ ಲಾಂಗ್ ಡ್ರೈವ್ ಬಂದಿದ್ಲು. ಅವರಿಬ್ಬರು ಬೆಂಗಳೂರಲ್ಲಿರೋದನ್ನ ಮುನಿರಾಜು ಗೆಳೆಯರು ಯಾರೋ ನೋಡ್ಬಿಟ್ಟಿದ್ರು. ಅವರು ನಿಮ್ಮ ಮಗಳು ಯಾವುದೋ ಹುಡುಗನ ಜೊತೆ ಇಲ್ಲಿದ್ದಾಳೆ ಅನ್ನೋದನ್ನ ತಿಳಿಸಿದ್ರು. ಅಷ್ಟಾದ ಮೇಲೆ ತಂದೆಗೆ ತಡೆಯೋದಕ್ಕಾಗತ್ತಾ? ಕೆಲಸ ಮುಗಿಸಿ ಬೇಗನೆ ಮನೆಗೆ ಬರ್ತಾರೆ. ಮಗಳಿನ್ನೂ ಮನೆಗೆ ಬಂದಿರಲ್ಲ. ರಾತ್ರಿ ಲೇಟಾಗಿ ಬಂದವಳನ್ನ ಕರೆದು ಮಾತುಗಳಿದ್ರು. ಇಂಥ ಮಕ್ಕಳನ್ನ ಎತ್ತಲೂಬಾರ್ದು. ನಾವು ಎತ್ತಿದ್ದು ನನಗೆ ದುಃಖ ಆಗ್ತದೆ ಖಂಡಿತ. ಎಷ್ಟು ರಿಕ್ವೆಸ್ಟ್ ಮಾಡಿದೆ ಸರ್ ಕೊನೆವರೆಗೂ. ಮಂಗಳವಾರ ಮಧ್ಯಾಹ್ನ ನನಗೆ ಗೊತ್ತಾಯಿತು. ಬಂದ ತಕ್ಷಣ ಸಾಯಂಕಾಲ ಮನೆಗೆ ಬಂದು ಕಾಲೇಜ್ ಆ ಪಾಡಿಗೆ ಕಳಿಸಿದ್ದೀನಿ. ಬಂದು ಏನೋ ಮರಿ, ಏನು ಸಮಾಚಾರ, ಏನಮ್ಮ ಅಂದೆ. ಏನು ಇವತ್ತು ಮರಿ ಅಂತಿದ್ದವ್ರು, ಇವತ್ತು ಅಮ್ಮ ಅಂದ್ರಿ ಅಂದು. ಬಟ್ಟೆ ಚೇಂಜ್ ಮಾಡ್ಕೊಂಬಂದು ಕೂತ್ಕೊಂಡು ಏನೋ ಮರಿ ಹಿಂಗೆ ಏನೋ ಮಾಡ್ಕೊಂಡಿದ್ದೀನಿ ಅಂತ, ಏನೋ ಸಮಾಚಾರ, ಏನೂ ಇಲ್ಲ. ಯಾರು ಹೇಳಿದ್ದು ನಿಮಗೆ? ನಾನು ಯಾಕಪ್ಪ ಹಿಂಗೆ ಹೇಳ್ತೀಯಾ? ಇಲ್ಲ ನನಗೇನು ಗೊತ್ತಿಲ್ಲ ಅಂದು. ಮೊನ್ನೆ ಹೊರನಾಡು ಅನ್ನಪೂರ್ಣೇಶ್ವರಿ ಮತ್ತು ಅಲ್ಲಿ ಒಂದು ಫೋಟೋ ತಂದಿದ್ದೀವಿ. ಫೋಟೋ ಕೈ ಕೊಟ್ಬಿಟ್ಟು ಏನಪ್ಪ ನೀನು ಇದನ್ನು ಹಿಡ್ಕೊಂಡು ಸತ್ಯವಾಗಿಗಳು ನೀನು ತುಲಾಭಾರ ಮಾಡಿಸ್ಕೊಂಬಂದಿದ್ದೀನಿ ಅಂತ ನಾನು ಕೇಳಿದ ತಕ್ಷಣ ಕಿರಣ್ ಅಂತ ಪ್ರೀತಿಸ್ತಾ ಇದ್ದೀನಿ. ಇಷ್ಟು ಮಾತಾಡೋವರೆಗೆ ಮುನಿರಾಜು ಶಾಂತವಾಗಿದ್ರೋ ಇಲ್ವೋ ಗೊತ್ತಿಲ್ಲ. ಆದರೆ ಮುಂದಿನ ಮಾತುಕತೆ ನಡೆಯೋಷ್ಟರಲ್ಲಿ ರೂಪಶ್ರೀ ಅಂತೂ ಸಹನೆಯನ್ನು ಕಳ್ಕೊಂಡಿದ್ರು. ಮತ್ತು ನಿಮ್ಮ ಭವಿಷ್ಯ ಏನಮ್ಮ, ನಮ್ಮ ಇನ್ನೊಬ್ಬ ಮಗಳೆಲ್ಲ ಭವಿಷ್ಯ ಏನಮ್ಮ, ನೀವು ನೋಡ್ಕೊಬೇಕು. ನಿಂದೇನಮ್ಮ? ನನಗೆ ಗೊತ್ತಿದೆ. ಏನು ಗೊತ್ತಿದೆ ಅಮ್ಮ, ಮುಂದೆ ಏನು ಮಾಡ್ತೀನಿ, ಇನ್ನೂ ಓದ್ತಾ ಇದೆಯಾ, ಮುಂದಿನ ಫ್ಯೂಚರ್ ಕಾಲ ಮೇಲೆ ನಿಂತ್ಕೊಬೇಕು. ಅವ್ನು ಸಾಕ್ತೀನಿ ಅಂತ ಹೇಳೋದು. ನೀನು ಕಣ್ಣು ಪ್ರಾಬ್ಲಮ್ ಇದೆಯಲ್ಲಮ್ಮ, 2 ಲಕ್ಷ ಖರ್ಚು ಬರುತ್ತೆ ಕಣ್ಣು ಆಪ್ರೇಷನ್ಗೆ ಅಂತಂದ್ಬಿಟ್ಟು ಕೇಳಿದ್ಕೆ ಅವ್ನು ಮಾಡಿಸ್ಕೊಂತಾನೆ. ಏನು ನಿನ್ನ ಉದ್ದೇಶ ಏನಮ್ಮ? ಇಲ್ಲ ನಾನು ಅವನ್ನೇ ಮದುವೆ ಮಾಡ್ಕೊಂತೀನಿ. ಯಾವಾಗ ಮಾಡ್ಕೊಂಡು? ಈಗಲೇ ಮಾಡಿ. ರಾತ್ರಿ 9:30 ಒಳಗಂದರೆ ಹುಡುಗನ ಕರ್ಸಿ ನೀವು ಮಾತಾಡಿ. ಒಂದು ಪದ್ಧತಿ ಬೇಡವಾ, ಒಂದು ರೀತಿ ಬೇಡವಾ, ಒಂದು ನೀತಿ ಬೇಡ, ಮಾತಾಡೋದಕ್ಕೆ ಒಂದು ದಾರಿ ಇರ್ತದೆ. ನೀವು ಅಟ್ಲೀಸ್ಟ್ ನಾನು ಬೆಳಗ್ಗೆ ಎದ್ದು ನನ್ನ ಜೊತೆಲಿ ಹೊಡ್ತೀಯ, ನಾನು ಒಡನಾಟ ಇರ್ತೀಯ. ಅಪ್ಪಾಜಿ ನಾನೇನಂತ ಕಟ್ಕೊಳ್ಳಿ ಬಂದು ಅಪ್ಪಾಜಿ ನಾನು ಮಾಡ್ಕೊಳ್ಳೋದೇ ಇವನ್ನ. ನೀವು ಇವಾಗ ಎಂಗೇಜ್ಮೆಂಟ್ ಮಾಡ್ಕೊಳ್ಳಿ, ಕರ್ಸಿ ಅವರು ಕೂತ್ಕೊಂಡು ಮಾತಾಡಿ, ಸಂತೋಷವಾಗಿ ಕಳಿಸ್ಕೊಡಪ್ಪಾಜಿ ನಿಮ್ಮ ಮನೆ ಮಗಳು ಅಂತ ನೀವು ಹೇಳ್ಬೋದಾಗಿತ್ತು. ಆಕೆ ನಯವಾಗಿ ಮಾತಾಡಲಿಲ್ಲ. ಇವರಿಗೆ ಸಹನೆ ಉಳಿಲಿಲ್ಲ. ಸಹಜ ತಂದೆ, 19 ವರ್ಷದಿಂದ ಸಾಕಿ ಸಲುವಿದ್ದೀನಿ, ಎಲ್ಲ ಮಾಡಿದ್ದೀನಿ. ಹುಡುಗಿಗೆ ಒಂದು ಏಟು ಹೊಡೆದಿದ್ದಕ್ಕೆ ಮೊಬೈಲಲ್ಲಿ ಸೆಲ್ಫಿ ತಗೊಂಡು ನಮ್ಮಪ್ಪ ಇಂಥದ್ದು ಮಾಡೋನು ಅಂತ ಹೇಳ್ಬಿಟ್ಟು ನೀನು ಪೊಲೀಸಿಗೆ ಮೆಸೇಜ್ ಮಾಡಿದ್ದೆ, ನನ್ನೇ ಕೇಳ್ಬೋದಾಗಿತ್ತು. ಇವರು ಮಗಳು ಮಂಡಿಯೂರಿ ಕೂತು ರಿಕ್ವೆಸ್ಟ್ ಮಾಡ್ಕೊಂಡ್ಬಿಟ್ಟಿದ್ರೆ ಈ ಮಟ್ಟಕ್ಕೆ ಹಲ್ಲೆ ನಡೆಸ್ತಾ ಇರಲಿಲ್ವೇನೋ ಅಂತ ಅನಿಸುತ್ತೆ. ರೂಪಶ್ರೀಯ ತಂದೆಯ ಬಗ್ಗೆ ತೀರಾ ಕೆಟ್ಟ ರೀತಿಯಲ್ಲಿ ಕಂಪ್ಲೇಂಟ್ ಕೊಡೋ ಥರನೂ ಆಗ್ತಾ ಇರಲಿಲ್ವೇನೋ. ಈಗ ಅವಳು ತನ್ನ ಮೇಲೆ ಅವರು ಅತ್ಯಾಚಾರ ಮಾಡೋದಕ್ಕೂ ಹೇಸಲ್ಲ ಅನ್ನೋ ಥರದಲ್ಲಿ ದೂರನ್ನು ನೀಡಿದ್ದಾಳೆ. ಮನೆಯವರೆಲ್ಲ ತುಂಬ ಕೆಟ್ಟವರು ಅನ್ನೋ ಥರದಲ್ಲಿ ಮಾತಾಡ್ತಾಳೆ. ಎಲ್ಲ ಫೋನೆಲ್ಲ ಕಿತ್ಕೊಂಡ್ರು. ನನ್ನ ಹುಡುಗ ನನಗೊಂದು ಫೋನ್ ಅಂತ ಕೊಡಿಸಿದ್ದು. ಮನೇಲಿ ಇಂಥವ್ರು ರಾಕ್ಷಸರು ನಿಮ್ಮಪ್ಪ ಅಂತ ಗೊತ್ತು, ಅದಕ್ಕೆ ನನ್ನ ಫೋನ್ ಒಂದು ಮೇಂಟೈನ್ ಮಾಡ್ಕೊಂಡಿರು ಅಂತ ಅಂದು. ನಾನು ಆ ಫೋನಿಂದ ಇವನಿಗೆ ಫೋನ್ ಮಾಡಿದೆ, ಕಿರಣ್ಗೆ ಹಿಂಗೆ ಆಗಿದೆ, ಏನಾದರೂ ಮಾಡಿ ಕರ್ಕೊಂಡು ಹೋಗು, ನನ್ನ ಸಾಯಿಸ್ಬಿಡ್ತಾರೆ. ಮನೆಯಲ್ಲಿ ರಾಕ್ಷಸರು ಅಂತ ಗೊತ್ತಿದ್ದು ಕಿರಣ ಇನ್ನೊಂದು ಮೊಬೈಲ್ ತೆಕ್ಕೊಟ್ಟಿದ್ದ ಅನ್ನುವಂಥ ಈ ಹುಡುಗಿಗೆ ಏನನ್ನೋಣ ಹೇಳಿ.
ಇವರು ಸಿಕ್ಕಿಬಿದ್ರೆ ಏನು ಮಾಡಬೇಕು ಅಂತ ಮೊದಲೇ ಪ್ರಿಪೇರ್ ಆಗಿದ್ರು ಅಷ್ಟೇ ಅಲ್ಲ, ಆಕೆ ಮನೆ ಬಿಟ್ಟು ಹೋಗೋದಕ್ಕೂ ಮನೆಯಲ್ಲಿದ್ದಂಥ ಬೆಲೆ ಬಾಳೋ ವಸ್ತುಗಳನ್ನೆಲ್ಲ ಕದ್ದು ರೆಡಿಯಾಗಿದ್ಲು ಅಂತಾರೆ ರೂಪಶ್ರೀಯ ತಾಯಿ. ಇನ್ನು ಆಕೆಯ ಮೈಮೇಲಿನ ಗಾಯಗಳು ಕೂಡ ಅವಳೇ ಮಾಡ್ಕೊಂಡಿದ್ದಾದ್ರೂ ಆಶ್ಚರ್ಯ ಇಲ್ಲ ಅನ್ನೋ ಮಾತು ಅವರದ್ದು. ಅವಳೇ ಬೇಕಾದ್ರೆ ಇದು ಮಾಡ್ಕೊಂಡಿರ್ಬೇಕು ನೋಡ್ರಿ, ಅಂತ ಕ್ರಿಮಿನಲ್ ಅವಳು. ವರಮಹಾಲಕ್ಷ್ಮಿದಿಂದ ಎಲ್ಲಾರು ಇದ್ರಲ್ಲೂ ಜೋಬಲ್ಲಿ ದುಡ್ಡು ಕದ್ದಿಯೋದು. ನಂಬಿಕೆ ಅಲ್ವ ಮಕ್ಳು ಅಂದ್ರೆ, ಹೆಣ್ಣು ಮಕ್ಳು ನಮ್ಗಿನ್ನ ಸಾಧನೆ ಮಾಡ್ತಾರೆ. ಎಲ್ಲ ಕಳ್ತನ ಅಂದ್ರೆ ಕಳ್ತನ. ಇದರಲ್ಲಿ ದುಡ್ಡು ಎತ್ತದು, ಒಂದೊಂದು ಸಾವಿರ ನಾವೇನೋ ನಮ್ಮನೆಯವ್ರು ಬೈತಾರಲ್ಲ, ಇದ್ರ ದುಡ್ಡಲ್ಲಿ ಗೊತ್ತಾಗಲ್ಲ. ಎಷ್ಟು ಒಡವೆಗಳು ಹೊರಟೋಗೋಗುತ್ತರ ಸರ್, ಎಷ್ಟೆಷ್ಟು ದುಡ್ಡು ಸಿಗ್ತೈತಿ, ಎಷ್ಟು ಒಡವೆ ಸಿಗ್ತೈತಿ, ಮೊದಲಿಂದನೂ ಮಾಡ್ಕೊಂಬಂದವಳು. ನಮ್ಗೆ ಅರ್ಥ ಆಗಿಲ್ಲ ಸರ್. ಅರ್ಥವಾಗೋ ಹೊತ್ತಿಗೆ ಲೇಟ್ ಆಗಿ ಹೋಯ್ತು. ಆಕೆ ಮನೆಯಲ್ಲಿರೋದನ್ನೆಲ್ಲ ಕದ್ದು ಗಂಟು ಮೂಟೆ ಕಟ್ಕೊಂಡು ಹೊರಟು ನಿಂತಿದ್ಲು ಅಂತಾರೆ. ಇನ್ನು ಮನೆ ತುಂಬಿಸ್ಕೊಳ್ಳೋದಕ್ಕೆ ಹುಡುಗನ ಮನೆಯವರಂತೂ ರೆಡಿಯಾಗಿದ್ದರು. ನಮ್ಮ ಮಗ ಸ್ವಲ್ಪ ಬ್ಯಾಡ್ ಹ್ಯಾಬಿಟ್ಸ್ ಏನೂ ಇಲ್ಲ ಅವನಿಗೆ. ಅವತ್ತಿಂದ ಒಂದು ಸ್ವಲ್ಪ ಯೋಚನೆ ಮಾಡಿ ನಿರ್ಧಾರ ತಗೊಳ್ಳೋದು. ಹಂಗಾಗಿ ಏನು ಯೋಚನೆ ಮಾಡಿ ಒಳ್ಳೆ ಹುಡುಗಿ ನೋಡಿರ್ತಾನೆ. ಅವ್ನು ಹುಡುಗಿ ಲಿಂಗಾಯತರು ಅಂತಲೂ ಹೇಳಿದ್ರು. ಹಂಗಾಗಿ ಹುಡುಗಿನ ಒಂದು ದಿವಸ ನೋಡಿದ್ವಿ. ಒಂದು ದಿವಸ ಇಷ್ಟು ಚೆನ್ನಾಗಿ ಹುಡುಗಿನೂ ಚೆನ್ನಾಗಿದ್ದಾಳೆ, ಒಳ್ಳೆಯವಳು ಅನ್ನಿಸ್ತು. ಸರಿ, ನಾವೇನು ಮಾತಾಡಲಿಲ್ಲ, ಸುಮ್ಮನೆ ಆಗಿದ್ವಿ. 2 ದಿವಸಕ್ಕೆ ಈ ಥರ ಎಲ್ಲ ಫೋಟೋ ಎಲ್ಲ ಬಂದ್ಬಿಡ್ತಲ್ಲ, ಭಯ ಆಗೋಯ್ತು ನಮಗೆ. ಇವರ ಮಗ ಪಕ್ಕಾ ಪ್ಲಾನ್ ಮಾಡಿಯೇ ನಮ್ಮ ಮಗಳನ್ನ ಪಟಾಯಿಸ್ಕೊಂಡಿದ್ದು. ಇಬ್ರು ಸೇರಿ ನನ್ನ ಆಸ್ತಿಯನ್ನು ಹೊಡಿಬೇಕು ಅಂತ ಬೇಕಾದಷ್ಟು ಪ್ಲಾನ್ ಮಾಡಿದ್ರು. ಅದೆಲ್ಲ ಈಗ ನಮಗೆ ಗೊತ್ತಾಗ್ತಿದೆ ಅಂತಿದ್ದಾರೆ ಮುನಿರಾಜು. ಅವ್ರು ಮಾಡ್ತಿರೋ ರೀತಿ ನೋಡಿದ್ರೆ ನಮ್ಮ ಆಸ್ತಿ ಮೇಲೆ ಕಣ್ಣಿದ್ದು, ನಮ್ಮ ಆಸ್ತಿ ಹೊಡೆಯೋಕ್ಕೋಸ್ಕರ ಒಳಸಂಚಿಂದ ಯಾರೋ ಹೇಳ್ಕೊಟ್ಬಿಟ್ಟು ಆಕೆಗೆ ತಲೆ ಕೆಡಿಸ್ಬಿಟ್ಟು ಕೆಲಸ ಮಾಡಿದ್ದಾರೆ ಅಂತ ನನಗೆ ಅನ್ನಿಸ್ತದೆ. ಅದು ಯಶಸ್ವಿ ಆಗಲ್ಲ ಮಗಳೇ, ಯಶಸ್ವಿ ಆಗಲ್ಲ. ಯಾವ ಕಾರಣಕ್ಕೂ ನೀನು ತಪ್ಪು ತಿಳ್ಕೊಂಡಿದ್ಯಾ, ಯಾವ ಕಾರಣಕ್ಕೂ ನಿನ್ನ ಅಂದ್ಕೊಂಡಿರೋದು ಏನು ಯಶಸ್ವಿ ಆಗಲ್ಲ. ನಾನೇನು ಅಂದ್ಕೊಂಡಿದ್ದೆ ನೀನು ಸಾಧನೆ ಮಾಡು. ನಾನು ಅವತ್ತು ನೀನೇನು ಅಂದ್ಕೊಂಡಿದ್ದೆ ನಾನು ಅದನ್ನು ಯಶಸ್ವಿ ಮಾಡ್ತೀನಿ. ಏನು ಬೇಡ, ಅವ್ರದ್ದೇ ನಡಿಬೇಕು, ಅವ್ರದ್ದು ಯಾವಾಗಲೂ ಅಷ್ಟೇ ಅವ್ರದ್ದೇ ನಡಿಬೇಕು ಅನ್ನೋದು. ಒಂದೇ ಕ್ಯಾಸ್ಟು ಎಲ್ಲ ಹಂಗೆ ಅವ್ರದ್ದೇ ನಡಿಬೇಕು ಅನ್ನೋದೇ ಅವ್ರು ನಡೀತಾ ಇರೋದು ಈಗ ಅಷ್ಟೇ. ಅವ್ರು ಹೇಳಿದೆ ನಡಿಬೇಕು ಅವ್ರಿಗೆ. ನಾವು ಬೇರೆ ನಮ್ಮ ಫೀಲಿಂಗ್ಸ್ಗೆ ಈವನ್ ಒಂದಿನೂ ಕೂಡ ಬೆಲೆ ಕೊಟ್ಟಿಲ್ಲ ನಮಗವರು. ಈಕೆ ನೋಡಿದ್ರೆ ಅವರು ನಮ್ಮ ಫೀಲಿಂಗ್ಗೆ ಬೆಲೆನೇ ಕೊಟ್ಟಿಲ್ಲ ಅಂತಾರೆ. ಅವ್ರು ನೋಡಿದ್ರೆ ಅದೆಂಥ ಪ್ರೀತಿ ಕೊಟ್ಟೆ ಗೊತ್ತಾ ಅಂತಾರೆ. ಅಸಲಿಗೆ ಅವರು ಮಗಳನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ಹೋಗಿಲ್ಲ. ಆಕೆ ಕೇಳಿದ್ದನ್ನೆಲ್ಲ ಕೊಡಿಸೋದೇ ಪ್ರೀತಿ ಅಂದ್ಕೊಂಡ್ರು ಅಷ್ಟೇ. ಹಾಗಾಗಿ ಕಾಲೇಜ್ ಹೋಗೋ ಹುಡುಗಿಗೆ ಕಾರ್ ತೆಕ್ಕೊಟ್ರು. 18 ಆಯಿತು. ಇನ್ನೇನು ಬಗ್ಗೆ 1 ತಿಂಗಳು ಮುಂಚೆ ಟ್ರಯಲ್ಗೋಸ್ಕರ ನಾನೇನು ಮಾಡಿದೆ, ಒಂದು ವೆಹಿಕಲ್ ಹೋಂಡಾ ಆಕ್ಟಿವಾ ಕೊಡಿಸ್ದೆ. ಮಾರ್ಚ್ ತಿಂಗಳಲ್ಲಿ ಒಂದು ಕಾರ್ ಪ್ರೊವೈಡ್ ಮಾಡಿಕೊಟ್ಟೆ. ಆ ಕಾರ್ ಪ್ರೊವೈಡ್ ಮಾಡಿಕೊಟ್ಟಿಗೆ ಏನಂತಂದರೆ, ನಿನ್ನ ಹೆಸರಲ್ಲಿ ತಗೊಂಡಿಲ್ಲ ಅಂತ, ಇಲ್ಲಿ ನಿಮ್ಮ ಅಮ್ಮನ ಹೆಸರಲ್ಲಿ, ನನಗೆ ಬೇಕಾದ ನಮ್ಮ ಹುಡುಗನ ಹೆಸರಲ್ಲಿ ತಗೊಂಡಿದ್ದೀನಿ. ಓಡಾಡೋದಕ್ಕೆ ಕಾರು, ಖರ್ಚಿಗೆ ಬೇಕಾದಷ್ಟು ಕಾಸು, ಅವರಿಷ್ಟೆಲ್ಲ ಮಾಡಿದ್ದು ಒಂದೇ ಒಂದು ಕಾರಣಕ್ಕೆ. ಅದನ್ನು ಅವಳು ಈಡೇರಿಸಲಿಲ್ಲ ಅನ್ನೋದೇ ಮುನಿರಾಜುಗಿರುವಂಥ ನೋವು.